ಕೂದಲಿಗೆ ಹಚ್ಕೊಳ್ತಾರೆ, ಸ್ಕಿನ್ನಿಗೆ ಹಚ್ಕೊಳ್ತಾರೆ. ಹೊಟ್ಟೆ ಏನಾದರೂ ನೋವು ಬಂದರೆ ಇದನ್ನ ಮಾತ್ರೆ ಥರ ನೀರು ಹಾಕ್ಕೊಂಡು ಕುಡಿತಾರೆ. ಏನಂತಾರೆ ಟೆಕ್ಸ್ಚರ್ ಹಿಂಗಿದೆ ಇದು. ಆದರೂ ಒಂದು ಭಯ ಇರುತ್ತಲ್ವ, ಅಯ್ಯೋ ನಾನೇನಾದ್ರು ತಪ್ಪಾಗಿ ಹೇಳ್ಬಿಟ್ರೆ. ಈ ಪರ್ಟಿಕ್ಯುಲರ್ ವಿಡಿಯೋ ಬಂದು ಈ ಅಜ್ವೈನ್, ಕಲೋಂಜಿ ಆ್ಯಂಡ್ ಮೇಥಿ ಹಾಕಿ ಒಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅಂತ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ. ನನ್ನ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡ್ತು ಅಂತ. ಆ ವಿಷಯ ಹೇಳ್ದಾಗ್ಲಿಂದ ಇದನ್ನು ಎಷ್ಟು ಹಾಕಬೇಕು, ಎಲ್ಲಿ ಸಿಗುತ್ತೆ, ಅದರ ಉಪಯೋಗ ಏನು, ನಾನು ಎಷ್ಟು ಕುಡಿಬೇಕು ಅಂತ ಸಿಕ್ಕಾಬಟ್ಟೆ ಡೌಟ್. ಇದನ್ನು ನಾನು 10 ವರ್ಷದಿಂದ ಯೂಸ್ ಮಾಡ್ತಿದ್ರು, ಆದರೂ ಒಂದು ಭಯ ಇರುತ್ತಲ್ವ, ಅಯ್ಯೋ ನಾನೇನಾದ್ರು ತಪ್ಪಾಗಿ ಹೇಳ್ಬಿಟ್ರೆ, ಏನಾದರೂ ಆಗ್ಬಿಟ್ರೆ ಅಂತ. ಯಾಕಂದರೆ ಎಲ್ಲರೂ ಡಿಫ್ರೆಂಟ್ ಅಲ್ವಾ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಸ್ಟಡಿ ಮಾಡಿ ಓದಿ ಇಟ್ಕೊಂಡು ನಾನೀಗ ಪೌಡ್ರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದೀನಿ. ನಮ್ಮ ಮನೇನು ಖಾಲಿ ಆಗಿಬಿಟ್ಟಿದೆ, ಸೊ ನಾನು ಮಾಡಿಕೊಂಡು ಅದ್ರ ಬಗ್ಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀನಿ. ಓಕೆ, ಫಸ್ಟ್ ಕಲೋಂಜಿ ಬ್ಲ್ಯಾಕ್ ಸೀಡ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಏನೇನು ತೊಗೊಂಡಿದ್ದೀನಿ ಅಂದರೆ ಕಲೋಂಜಿ 100 ಗ್ರಾಮ್ಸ್, ಓಮ್ ಕಾಳು 100 ಗ್ರಾಮ್ಸ್, ಮೆಂತ್ಯ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಈಗ ಫಸ್ಟ್ ಕಲೋಂಜಿ ನಾನು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ನಿಮಗೆ ಗೊತ್ತಲ್ಲ, ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು, ಸೀಸ್ಬಿಡಬಾರ್ದು ಅಂತ. ಬಾಣಲಿ ಬಿಸಿಯಾಗಿದೆ, ಹಾಕಿದ್ದೀನಿ ನೋಡಿ. ಟೆಕ್ಸ್ಚರ್ ಹಿಂಗಿದೆ. ಇದು ಕರುಂಜೀರಿಗೆ ಅಂತಾರೆ ಅಂದ ತಕ್ಷಣವೇ ಜೀರಿಗೆ ಅಲ್ಲ, ಎಳ್ಳು ಅಲ್ಲ, ಈ ಥರ ಟೆಕ್ಸ್ಚರಲ್ಲಿದೆ. ಬ್ಲ್ಯಾಕ್ ಸೀಡ್ ಅಂತಾರೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ಮೆಲ್ ಬರುತ್ತೆ ಒಂದು, ಇನ್ನೊಂದು ಆ ಕಾಳನ್ನ ತೊಗೊಂಡು ಹಿಂಗೆ ಅಂದರೆ ಸ್ವಲ್ಪ ಪುಡಿ ಆಗಂಗೆ ಆಗುತ್ತೆ. ಇದೆಲ್ಲ ವೆರಿ ಬೇಸಿಕ್, ಎಲ್ರಿಗೂ ಗೊತ್ತಿರುತ್ತೆ, ಸ್ಟಿಲ್ ಹೇಳ್ತಿದ್ದೀನಿ. ಆ್ಯಂಡ್ ಇದ್ರ ಉಪಯೋಗಗಳು ಏನಂದರೆ, ಇದು ಆ್ಯಂಟಿ ಇನ್ಫ್ಲಮೇಟ್ರಿ, ಬ್ಲಡ್ ಶುಗರ್ ಕಮ್ಮಿ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ. BP ಕಮ್ಮಿ ಮಾಡುತ್ತೆ, ಹೇರ್ಗೆ ತುಂಬ ಒಳ್ಳೆಯದು, ಆಮೇಲೆ ಹಾರ್ಟ್ಗೆ ಒಳ್ಳೆಯದು. ಹೆಂಗೆ ಒಂದು ಗುಡ್ ಥಿಂಗ್ ಇರುತ್ತೋ ಹಂಗೇ ಇದನ್ನು ಜಾಸ್ತಿ ತೊಗೊಬಿಟ್ರೆ ಏನಂತಾರೆ ಬ್ಲಡ್ ಶುಗರ್ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಡೈಜೆಷನ್ ಜಾಸ್ತಿ ತೊಗೊಂಡ್ರೆ ಡೈಜೆಷನ್ ಎಲ್ಲ ಸರಿಯಾಗದೆ ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಆಮೇಲೆ ಅಷ್ಟೇ ಅನಿಸುತ್ತೆ. ಯಾವುದೂ ಜಾಸ್ತಿ ತೊಗೋಬಾರ್ದು, ಅಷ್ಟೇ ಸಿಂಪಲ್. ಅಂದರೆ ಒಂದು ನಾರ್ಮಲಾಗಿ ಏನು ಕೊಟ್ಟಿದ್ರು ಅಂತ ಅರ್ಧ ಸ್ಪೂನ್ ತೊಗೋಬೋದು ಒಬ್ಬರು ಅಂತ ಕೊಟ್ಟಿದ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಅದು ಒಂಥರ ಸಿಡಿತಾ ಇದೆ, ಟಪ್ 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 ಅಂತ, ಒಂಥರ ಎಳ್ಳು ಸಿಡಿಯುತ್ತಲ್ಲ ಹಂಗೆ ಸೌಂಡ್ ಬರ್ತಾ ಇದೆ. ಮತ್ತು ಇನ್ನೊಂದು ಕಡೆ ನಾನೆಲ್ಲೋ ಓದಿದ್ದೆ, ಕೆಲವೊಬ್ಬರು ಅಂದರೆ ಯಾವುದೋ ಊರಲ್ಲಿ, ಯಾವ ಊರು ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಕೇಳ್ಬಿಡ್ಬೇಡಿ. ಅಲ್ಲಿ ಅನ್ನ ಮಾಡ್ಬೇಕಾರೆ, ಅನ್ನ ಬೇಯುತ್ತಲ್ಲ, ಆಗ ಒಂದು ಬಟ್ಟೆ ಕಟ್ಬಿಟ್ಟು ಈ ಬ್ಲ್ಯಾಕ್ ಸೀಡ್ನ ಕಟ್ಬಿಟ್ಟು ಒಳಗಡೆ ಹಾಕ್ಬಿಡ್ತಾರಂತೆ. ಅದು ಕುದ್ದು ಅದರೊಳಗಿರೋ ಅಂಶ ಎಲ್ಲ ಅನ್ನಕ್ಕೆ ಹೀರ್ಕೊಳ್ಳುತ್ತಂತೆ. ಆವಾಗ ಅದು ಬಸಿದಾಗ ಆ ಬಟ್ಟೆನ ತೆಗೆದು ಹಾಕ್ಬಿಡೋದು. ಸೊ ಈ ಬ್ಲ್ಯಾಕ್ ಸೀಡ್ದು ಎಲ್ಲ ರೈಸಲ್ಲಿರುತ್ತೆ, ಸೊ ಆ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನೋಡಿದ್ದು ನೆನಪು ಆವಾಗ. ಮತ್ತು ಯಾವಾಗ ಎಲ್ಲಿ ನೋಡಿದೆ, ಅದರ ಎಕ್ಸಾಕ್ಟ್ ಬೆನಿಫಿಟ್ ಏನಂತ ನನಗೆ ಗೊತ್ತಿಲ್ಲ. ಹಿಂಗೂ ಮಾಡ್ತಾರಂತೆ. ಅಲ್ಲಿ ನೋಡಿ, ಎಳ್ಳು ಥರನೇ ಸಿಡಿತಾ ಇದೆ. ಎಳ್ಳು ಥರನೇ ಇದೆ. ನಾನು ಬೆಸ್ಟ್ ಇಲ್ಲೇ ಇಟ್ಬಿಡ್ತೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಅದು ಒಂಥರ ಸಿಡಿತಾ ಇದೆ, ಟಪ್ 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 ಅಂತ, ಒಂಥರ ಎಳ್ಳು ಸಿಡಿಯುತ್ತಲ್ಲ ಹಂಗೆ ಸೌಂಡ್ ಬರ್ತಾ ಇದೆ. ಮತ್ತು ಇನ್ನೊಂದು ಕಡೆ ನಾನೆಲ್ಲೋ ಓದಿದ್ದೆ, ಕೆಲವೊಬ್ಬರು ಅಂದರೆ ಯಾವುದೋ ಊರಲ್ಲಿ, ಯಾವ ಊರು ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಕೇಳ್ಬಿಡ್ಬೇಡಿ. ಅಲ್ಲಿ ಅನ್ನ ಮಾಡ್ಬೇಕಾರೆ, ಅನ್ನ ಬೇಯುತ್ತಲ್ಲ, ಆಗ ಒಂದು ಬಟ್ಟೆ ಕಟ್ಬಿಟ್ಟು ಈ ಬ್ಲ್ಯಾಕ್ ಸೀಡ್ನ ಕಟ್ಬಿಟ್ಟು ಒಳಗಡೆ ಹಾಕ್ಬಿಡ್ತಾರಂತೆ. ಅದು ಕುದ್ದು ಅದರೊಳಗಿರೋ ಅಂಶ ಎಲ್ಲ ಅನ್ನಕ್ಕೆ ಹೀರ್ಕೊಳ್ಳುತ್ತಂತೆ. ಆವಾಗ ಅದು ಬಸಿದಾಗ ಆ ಬಟ್ಟೆನ ತೆಗೆದು ಹಾಕ್ಬಿಡೋದು. ಸೊ ಈ
ಬ್ಲ್ಯಾಕ್ ಸೀಡ್ದು ಎಲ್ಲ ರೈಸಲ್ಲಿರುತ್ತೆ. ಸೊ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನೋಡಿದ ನೆನಪು ಆವಾಗ. ಬಟ್ ಯಾವಾಗ ಎಲ್ಲಿ ನೋಡಿದೆ ಅದರ ಎಕ್ಸಾಕ್ಟ್ ಬೆನಿಫಿಟ್ ಏನಂತ ನನಗೆ ಗೊತ್ತಿಲ್ಲ. ಹಿಂಗೂ ಮಾಡ್ತಾರಂತೆ. ಅಲ್ಲಿ ನೋಡಿ ಎಳ್ ಥರನೇ ಸಿಡಿತಾ ಇದೆ. ಈ ಎಳ್ ಥರನೇ ಇದೆ. ನಾನು ಬೆಸ್ಟ್ ಇಲ್ಲೇ ಇಟ್ಬಿಡ್ತೀನಿ. ಈ ಗಾಳಿ ಕಿಟಕಿಯಿಂದ ಬರೋದಕ್ಕೆ ಫ್ಲೇಮೇ ಇದಾಗೋಗ್ತಾ ಇದೆ, ಆರೋಗ್ತಾ ಇದೆ. ಆಯಿತು, ಇದು ಫ್ರೈ. ನಾನಿಲ್ಲಿ ಹಾಕೊಬಿಡ್ತೀನಿ. ಹಾಕೋಣ. ನೆಕ್ಸ್ಟ್ ನಾನು ಓಮಮ್ ತಗೊಳ್ತೀನಿ. ನೆಕ್ಸ್ಟು ಅಜ್ವೈನ್ ತಗೊಳ್ತೀನಿ. ಇದು ಫ್ರೈ ಮಾಡಬೇಕಾದ್ರೆ ಒಂದು ಸ್ಮೆಲ್ ಬರುತ್ತೆ. ಆಹಾ, ಈ ಕೋಲ್ಡ್ ಕಾಫ್ಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ, ಕಷಾಯಕ್ಕೆ. ಸಖತ್ತಾಗಿರುತ್ತೆ. ಅಂದ್ರೆ ಸ್ಮೆಲ್ಲಿಗೆ ಥರ ವಿಕ್ಸ್ ಹಚ್ಕೊಳಂಗೈತೆ. ಇದು ಅಷ್ಟೇ, ಡೈಜೆಷನ್ಗೆ ತುಂಬ ಒಳ್ಳೆಯದು, BP ಶುಗರ್ ಗೆ ಒಳ್ಳೆಯದು, ಇಮ್ಯೂನ್ ಫಂಕ್ಷನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಬೇಗ ಫ್ರೈ ಆಗ್ತಾ ಇದೆ. ಈ ಪೋಸ್ಟ್ ಪ್ರೆಗ್ನೆನ್ಸಿಲೇ ನಿಮಗೆ ಗೊತ್ತಲ್ವಾ, ಇದನ್ನು ಅಜ್ವೈನ್ ವಾಟರ್ ಕೊಡ್ತಾರೆ. ಇದ್ರ ವಾಟರ್ ಡೈಜೆಷನ್ ಚೆನ್ನಾಗಾಗಲಿ ಅಂತ. ಎಲೆಗಳೆಲ್ಲ ಇದ್ದಾವೆ. ಆಹಾ, ಸಕ್ಕತ್ತಾಗಿದೆ. ಇದು ಫ್ರೈ ಆಯಿತು. ಇದನ್ನು ಎಲ್ಲ ಹಾಕೊಬಿಡೋಣ. ಲಾಸ್ಟ್ ಮೆಂತ್ಯ. ಇದು ಸ್ವಲ್ಪ ಫ್ರೈ ಮಾಡೋಕ್ಕೆ ಟೈಮ್ ಹಿಡಿಯುತ್ತಲ್ವ. ಮೆಂತ್ಯದ ಬಗ್ಗೆ ನಿಮ್ಗೆ ಹೇಳೋದೇ ಬೇಕಿಲ್ಲ, ಎಷ್ಟು ಜನಕ್ಕೆಲ್ಲ ಗೊತ್ತಿರುತ್ತೆ. ಇದು ಬಂದು ಶುಗರ್ ಕಮ್ಮಿ ಮಾಡುತ್ತೆ, ಆಮೇಲಿಂದ ಹೇರ್ಗೆ ಸ್ಕಿನ್ಗೆ ತುಂಬ ಒಳ್ಳೆಯದು. ಇದು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಕೊಳ್ತಾರೆ, ಸ್ಕಿನ್ನಿಗೆ ಹಚ್ಕೊಳ್ತಾರೆ. ಹೊಟ್ಟೆ ಏನಾದರೂ ನೋವು ಬಂದರೆ ಇದನ್ನ ಮಾತ್ರೆ ಥರ ನೀರು ಹಾಕ್ಕೊಂಡು ಕುಡಿತಾರೆ ಅಲ್ವಾ, ಗೊತ್ತಿರುತ್ತೆ. ಇದು ಬಂದು ಹಾಗೆ ಕನ್ಸ್ಯೂಮ್ ಮಾಡೋದ್ರಿಂದ ಶುಗರ್ ಕಮ್ಮಿ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ಆರಿದೆ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇನಾಗಿದೆ ಅಂದರೆ ಕಲುಂಜಿನೂ ಮತ್ತು ಓಮಮ್ಮು ಚೆನ್ನಾಗಿ ಪೌಡ್ರಾಗಿದೆ. ಈ ಮೆಂತ್ಯ ಮಾತ್ರ ಒಂದು ಸ್ವಲ್ಪ ಹಂಗೆ ಇದೆ. ನನಗದು ಪ್ರಾಬ್ಲಮ್ಮೇ ಇಲ್ಲ. ಆ್ಯಕ್ಚುಲಿ ನಾನು ಚ್ಯೂ ಮಾಡ್ಕೊಂಡು ಹಂಗೆ ತಿನ್ಕೊಬಿಡ್ತೀನಿ. ನಂಗೆ ತುಂಬ ಇಷ್ಟ ಇದೆ ಆ್ಯಕ್ಚುಲಿ ಟೇಸ್ಟ್. ಯಾಕಂದರೆ ಕುಡಿದು ಅಭ್ಯಾಸ ಆಗ್ಬಿಟ್ಟೈತಲ್ಲ. ಚೆನ್ನಾಗಿ ಆರಿದ್ಮೇಲೆ ಒಂದು ಡಬ್ಬಾಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಒಂದು 4-5 ತಿಂಗಳಾದರೂ ಏನೂ ಆಗಲ್ಲ ಅನ್ಕೋತೀನಿ ನಾನು. ಯಾಕಂದರೆ ನಾನು ಆಗಾಗ ಮಾಡ್ತೀನಿ, 1-2 ತಿಂಗಳಲ್ಲೇ ಮುಗಿಸ್ಬಿಡ್ತೀನಿ ಇದನ್ನು. ಡೈಲಿ 1 ಸ್ಪೂನ್ ಅಷ್ಟೇ ಅಲ್ವಾ. ನಾನು ಇದನ್ನು ತುಂಬ ಜನ ಕೇಳಿದ್ರು, ಅಯ್ಯೋ ಕೈ ಇರುತ್ತಲ್ಲ ಕುಡಿಯೋದು ಹೆಂಗೆ ಅಂತ. ನಾನು ಜಸ್ಟ್ 1 ಸ್ಪೂನ್ ತೋರಿಸ್ತೀನಿ. ಟೇಸ್ಟ್ ನಿಜವಾಗ್ಲೂ ಕುಡಿತಾ ಇಷ್ಟ. ಒಂಚೂರು ಬಿಸಿನೀರು ಹಾಕ್ತಿದ್ದೀನಿ. ಬೇಗ ಕುಡ್ಕೋಬೇಕು ಮಿಕ್ಸ್ ಮಾಡ್ತಿದ್ದಂಗೆ, ಇಲ್ಲಾಂದರೆ ತುಂಬ ಹೊತ್ತು ಇಟ್ಬಿಟ್ರೆ ಅದು ಮೆಂತ್ಯ ಇದೆಯಲ್ಲ, ಅದು ಒಂಥರ ಪೇಸ್ಟ್ ಥರ ಆಗೋಗುತ್ತೆ. ಮಿಕ್ಸ್ ಮಾಡಿಕೊಂಡು
ಅಂಥದ್ದೇನಿಲ್ಲ, ಕೈ ಇಲ್ಲ ಆ್ಯಕ್ಚುಲಿ. ನನಗೆ ಈ ನಾಗದಾಳೆ ಸೊಪ್ಪು, ಬೇವಿನ ಸೊಪ್ಪು ಎಲ್ಲನೂ ತಿಂತೀನಿ ನಾನು. ಸೊ ನನಗೆ ಅಷ್ಟೇನು ಕಷ್ಟ ಅನಿಸಲ್ಲ. ಇಲ್ಲ ನಿಮಗೆ ಟೇಸ್ಟ್ ಬೇಕು, ಟೇಸ್ಟ್ ಇಲ್ಲನೇ ನಮಗೆ ತಿನ್ನೋಕ್ಕಾಗಲ್ಲ ಅಂತೇನಾದರೂ ಒಂದು ಸ್ವಲ್ಪ ಲೆಮನ್ ಯೂಸ್ ಮಾಡ್ಕೊಳ್ಳಿ. ಟೇಸ್ಟ್ ಬಂದು ಜ್ಯೂಸ್ ಥರ ಆಗೋಯ್ತು, ಚೆನ್ನಾಗಿದೆ. ಯಾಕಂದರೆ ನೆನ್ನೆ ರಾತ್ರಿನೂ ಕುಡ್ದಿಲ್ಲ, ಬೆಳಗ್ಗೆನೂ ಕುಡ್ದಿಲ್ಲ, ಖಾಲಿ ಆಗೋಯ್ತು ಪೌಡ್ರು. ಈಗ ಕುಡ್ದಿದ್ದೀನಿ, ತಿಂಡಿ ತಿಂದ್ಮೇಲೆ ಕುಡ್ದಿದ್ದೀನಿ, ಏನೂ ಆಗಲ್ಲ. ನೀವೇ ನೋಡೋದಲ್ಲ, 1/2 ಸ್ಪೂನ್ ಅಷ್ಟೇ ತೊಗೊಂಡಿರೋದು. ಸೊ ಹಂಗೆ ಬಿಸಿನೀರೊಳಗೆ ಕಲಸಿ ಕುಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಟೇಸ್ಟ್ ಇಷ್ಟ ಆಗಲ್ಲ ಅಂದರೆ ಲೆಮನ್ ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ ಟೇಸ್ಟ್. ಟೋಟಲ್ ಆಗಿ ಈ 3 ಪ್ರಾಡಕ್ಟ್ ಮಿಕ್ಸ್ಚರ್ದು ಏನು ಬೆನಿಫಿಟ್ಸ್ ಅಂದರೆ, ಮೇಯ್ನಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್, ಡೈಜೆಷನ್, ಇನ್ಸುಲಿನ್ ಕಂಟ್ರೋಲಲ್ಲಿರುತ್ತೆ, ಆಮೇಲಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಇದೆಲ್ಲ ನಮಗೆ ಸಿಗೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ನನಗಾಗಿದೆ, ಪರ್ಸ್ನಲಿ ನನಗಿದು ವರ್ಕ್ ಆಗಿದೆ, ಅದಕ್ಕೋಸ್ಕರ ನಾನಿದು ನಿಮ್ಗೆ ತೋರಿಸಿದ್ದೀನಿ. ನೀವು ಕಮ್ಮಿ ಪ್ರಮಾಣದಲ್ಲಿ ಫಸ್ಟು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ನೀವು ರಿಸರ್ಚ್ ಮಾಡಿ. ಯಾವುದೇ ಒಂದು ವಿಷಯನ ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದು ಹಾಗೇ ತೊಗೊಳ್ಳೋದು, ಹಾಗೇ ನಮ್ಮ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಳೋದೆಲ್ಲ ಮಾಡಿಬಿಡಿ. ನೀವು ರಿಸರ್ಚ್ ಮಾಡಬೇಕು, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ನೀವು ತಿಳ್ಕೊಂಡು ಆಮೇಲಿಂದ ನೀವು ಸ್ಟಾರ್ಟ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.